ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನಾವೇನು ಮಾಡಿದ್ವಿ, ಡಿಕಂಪೋಸಿಷನ್ ರಿಯಾಕ್ಷನ್ನ ಎಕ್ಸ್ಪ್ಲೇನ್ ಮಾಡಿದ್ವಿ. ಸೊ ಈ ಒಂದು ಕ್ಲಾಸಲ್ಲಿ ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸೊ ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ಡಿಸ್ಪ್ಲೇಸ್ಮೆಂಟ್? ಪ್ಲೇಸ್ ಇದೆ, ಆ ಪ್ಲೇಸ್ ಚೇಂಜ್ ಆಗ್ತಾ ಇದೆ. ಸಿಂಪಲ್, ನಾವು ಮಾಡಿ ಮಾತ್ರ ಹೇಳ್ಬೋದು. ಪ್ಲೇಸ್ ಇದೆ, ಆ ಪ್ಲೇಸ್ ಚೇಂಜ್ ಆದರೆ ಅದನ್ನ ಏನಂತ ಕರಿತೀವಿ? ಡಿಸ್ಪ್ಲೇಸ್ಮೆಂಟ್. ಇದೊಂದು ಕೈ, ಇದು ಒಂದು ಕೈ, ಈ ಕೈಯಲ್ಲಿ ಮೊಬೈಲ್ ಇದೆ, ಇದು ಇತರ ಪ್ಲೇಸ್. ಇವಾಗ ಇದು ರೈಟ್ ಹ್ಯಾಂಡ್ ಸೈಡಲ್ಲಿದೆ, ಇದು ಒಂದು ಪ್ಲೇಸು. ಸೊ ಇಫ್ ಐ ಟ್ರಾನ್ಸ್ಫರ್ ಈ ಮೊಬೈಲ್ನ ಲೆಫ್ಟ್ ಹ್ಯಾಂಡಿಗೆ ನಾನು ಕಳಿಸ್ಬಿಟ್ರೆ ದ ಪ್ಲೇಸ್ ವಾಸ್ ಚೇಂಜ್ ಹಿಯರ್. ಸೊ ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ಪ್ಲೇಸ್ ಚೇಂಜ್ ಆಗುತ್ತೆ. ಹಾಗಾದರೆ ಇನ್ ಕೇಸ್ ಆಫ್ ಕೆಮಿಕಲ್ ರಿಯಾಕ್ಷನ್, ಹೌ ಕ್ಯಾನ್ ಯು ಡಿಫೈನ್ ದ ಕೆಮಿಕಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್? ಇಲ್ಲಿ ಇನ್ನು ಕೆಮಿಕಲ್ ರಿಯಾಕ್ಷನ್ ಇಲ್ಲಿ ರಿಯಾಕ್ಟೆಂಟ್ಸ್ 2-3 ಇರಬೇಕು, ಹಂಗೇನು ಕಂಡೀಷನ್ಸ್ ಇಲ್ಲ. ಬಟ್ ಇಲ್ಲಿರೋ ಕಂಡೀಷನ್ ಬೇರೆ. ಏನು ಕಂಡೀಷನ್ ಅಪ್ಪ ಅಂದರೆ, ಒಂದು ಕತೆ ಬೇಡ, ಒಂದು ಎಕ್ಸಾಂಪಲ್ ತೊಗೊಂಡ್ಬಿಡೋಣ. ಇಫ್ ನಿಮ್ಮ ಕ್ಲಾಸಲ್ಲಿ ಕನ್ನಡದಲ್ಲಿ ಹೇಳಬೇಕು, ಬಿಕಾಸ್ ಎಕ್ಸಾಂಪಲ್ ಎಲ್ಲ ಕನ್ನಡದಲ್ಲಿ ಹೇಳಿದ್ರೆ ಒಂದು ಸ್ವಲ್ಪ ನಿಮ್ಗೆ ಅರ್ಥ ಆಗಿಬಿಡುತ್ತೆ. ನೀವು ಡೆಫಿನೇಷನ್ನ ಈಸಿಯಾಗಿ ಮೂವ್ ಅಪ್ ಮಾಡ್ಬೋದು. ಇದನ್ನು ಕನ್ನಡ ಮೀಡಿಯಮ್ವರೆಗೂ ಹೇಳಿದ್ದೀನಿ. ಸೊ ನಿಮ್ಮ ಕ್ಲಾಸಲ್ಲಿ ಒಬ್ಬ ಯಾರಾದರೂ ದಷ್ಟಪುಷ್ಟವಾಗಿರುವಂಥ ಹೆವಿ ಪವರ್ಫುಲ್ ಪರ್ಸನ್ ಇರ್ತಾರೆ, ದಪ್ಪ ಆಗಿರೋರು. ಅವನ್ನ ನೋಡಿದ್ರೆ ಯಾರ್ಯಾಗಲೂ ಹೆದರಬೇಕು, ಹಂಗೆ ಇರ್ತಾನೆ ಅವನು. ಸೊ ಅವನು ನಿಮ್ಮ ಕ್ಲಾಸ್ ರೂಮಲ್ಲಿರೋ ಬೆಂಚಲ್ಲಿ ಒಂದು ರೂಲ್ ಇರುತ್ತೆ, ಒಂದು ಬೆಂಚಲ್ಲಿ ಇಬ್ಬರು ಕೂತ್ಕೋಬೇಕು ಅಂತ. ಆದರೆ ಈ ಮನುಷ್ಯ, ದಷ್ಟಪುಷ್ಟ ಆಗಿರುವಂಥ ಪವರ್ಫುಲ್ ಮನುಷ್ಯ, ಒಂದು ಬೆಂಚಲ್ಲಿ ಒಬ್ಬನೇ ಕೂತ್ಕೊಳ್ಳೋಂಥ ಸೈಜಲ್ಲಿ ಇರ್ತಾರೆ. ಇವನಿಗೊಂದು ಬೆಂಚು ಫಿಕ್ಸ್ ಮಾಡಿರ್ತಾರೆ. ಇಫ್ ಯಾರೋ ಒಬ್ಬ ತೆಳ್ಳಗಿರೋನು ಆ ಬೆಂಚ್ ಮೇಲೆ ಕೂತ್ಕೊಂಡಿದ್ದ ಅಂದ್ಕೊಳ್ಳೋಣ. ಕ್ಲಾಸ್ ರೂಮಿಗೆ ಅವ್ನು ಎಂಟ್ರಿ ಆಗ್ತಾನೆ, ನೋಡ್ತಾನೆ ಯಾರು ಕೂತಿರ್ತಾರೆ ಅವ್ನ ಬೆಂಚಲ್ಲಿ, ಯಾರೋ ಒಬ್ಬ ಕೂತ್ಕೊಂಡಿರ್ತಾನೆ. ಅವನ ಬೆಂಚಿಗೆ ಹೋಗ್ಬಿಟ್ಟು ಏನು ಮಾಡ್ತಾನೆ, ಅವನ್ನ ಜಸ್ಟ್ ಗುರಾಯಿಸ್ಬಿಟ್ರೆ ಸಾಕು, ಹಿ ವಿಲ್ ಜಸ್ಟ್ ಮೂವ್ ಫ್ರಮ್ ದ್ಯಾಟ್ ಪ್ಲೇಸ್. ಹೌದಾ? ಅವ್ನ ಪ್ಲೇಸ್ ಬಿಟ್ಟು ಅವ್ನು ಹೋಗ್ಬಿಡ್ತಾನೆ. ಕರೆಕ್ಟಾ? ಸೊ ಇಲ್ಲೇನಾಯಿತು? ಯಾಕೆ ಅವ್ನು ಎದ್ದೋಗ್ಬಿಟ್ಟ? ಬಿಕಾಸ್ ಇವನು ತುಂಬ ಪವರ್ಫುಲ್ ಪರ್ಸನ್, ಎನರ್ಜೆಟಿಕ್ ಇರುವಂಥ ಪರ್ಸನ್. ಇಲ್ಲಿ ಹೊಡೆದ್ಬಿಟ್ರೆ ಅವನಿಗೆ ತೊಂದರೆ ಆಗುತ್ತೋ ಭಯ. ಹೈಲಿ ರಿಯಾಕ್ಟಿವ್ ಪರ್ಸನ್ ಹಿ ಈಸ್. ಹೌದಾ? ದಪ್ಪಗಿರೋನು ಹೈಲಿ ರಿಯಾಕ್ಟಿವ್, ಆ್ಯಂಡ್ ಕೂತ್ಕೊಂಡಿರೋನು ತೆಳ್ಳಗಿರೋನು ಲೆಸ್ ರಿಯಾಕ್ಟಿವ್ ಪರ್ಸನ್. ಹೌದಾ? ಹಾಗಾದ್ರೆ ಏನಾಯ್ತು ಇಲ್ಲಿ? ಹೈ ರಿಯಾಕ್ಟಿವ್ ಪರ್ಸನ್ ಡಿಸ್ಪ್ಲೇಸ್ ದ ಪರ್ಸನ್ ಹೂ ಈಸ್ ಲೆಸ್ ರಿಯಾಕ್ಟಿವ್ ಕಂಪೇರ್ ಟು ಹಿಮ್. ಹೌದಾ? ಹೈ ರಿಯಾಕ್ಟಿವ್ ಪರ್ಸನ್ನು ಲೆಸ್ ರಿಯಾಕ್ಟಿವ್ ಪರ್ಸನ್ನ ಎದ್ದೋಡಿಸ್ಬಿಟ್ಟ. ದ್ಯಾಟ್ ಈಸ್ ಕಾಲ್ಡ್ ಡಿಸ್ಪ್ಲೇಸ್ಮೆಂಟ್. ಹೌದಾ? ಸಿಮಿಲರ್ಲಿ ಹಿಯರ್, ಇನ್ ಕೇಸ್ ಆಫ್ ಕೆಮಿಕಲ್ ರಿಯಾಕ್ಷನ್ ವೇರ್ ದ ಡಿಸ್ಪ್ಲೇಸ್ಮೆಂಟ್ ಟೇಕ್ಸ್ ಪ್ಲೇಸ್, ಅಲ್ಲಿ a chemical reaction where highly reactive element, remember, highly reactive element displaces less reactive element in the chemical equation. ಹೌದಾ? ಯಾವ ಕೆಮಿಕಲ್ ಇಕ್ವೇಷನ್ ಅಲ್ಲಿ ಹೈಲಿ ರಿಯಾಕ್ಟಿವ್ ಎಲಿಮೆಂಟ್, ರಿಮೆಂಬರ್ ದ್ಯಾಟ್, ನಾಟ್ ಅಯಾನ್ಸ್, ಎಲಿಮೆಂಟ್, ರಿಮೆಂಬರ್, highly reactive element displaces the less reactive element. Such a reaction is called displacement reaction. Displacement reaction ಅಂದ್ರೆ ಏನು? Highly reactive element displaces the less reactive element. Such a reaction is called displacement reaction. So displacement reaction ಆಯಿತು. ಒಂದು ಎಕ್ಸಾಂಪಲ್ ನೋಡೋಣ. ಓಕೆ, ಈ ಎಕ್ಸಾಂಪಲಲ್ಲಿ ಏನು ಮಾಡ್ತಾರೆ, ಇಲ್ಲಿ ತಗೊಳ್ಳೋ ರೀಸನ್ ಹೇಳ್ತೀನಿ. ದೇ ವಿಲ್ ಟೇಕ್ 2 ಟೆಸ್ಟ್ ಟ್ಯೂಬ್. 2 ಟೆಸ್ಟ್ ಟ್ಯೂಬ್ ತೊಗೊತಾರೆ. ದೇ ಹ್ಯಾವ್ ಆ್ಯಡ್ ಅ ಕಾಪರ್ ಸಲ್ಫೇಟ್ ಇನ್ ಇಟ್. ಕಾಪರ್ ಸಲ್ಫೇಟ್ನ 2 ಟೆಸ್ಟ್ ಟ್ಯೂಬಲ್ಲಿ ಹಾಕ್ತಾರೆ. ಓಕೆ, ಒಂದು ಪ್ಲೇಸ್ ನೀವು ಆಮೇಲೆ ಓದ್ಕೊಳ್ಳಿ, ಗೊತ್ತಾಗುತ್ತೆ. ನಾನು ಅರ್ಥ ಮಾಡಿಸೋ ಪಾಯಿಂಟಿಂದ ಹೇಳ್ತಾ ಇರ್ತೀನಿ, ರೀಡಿಂಗ್ ಮಾಡೋಣ. ಒಂದರಲ್ಲಿ ಎರಡು ಟೆಸ್ಟ್ ಟ್ಯೂಬಲ್ಲಿ ಏನು ಮಾಡ್ತೀವಿ, ಕಾಪರ್ ಸಲ್ಫೇಟ್ನ ವಿಲ್ ಆ್ಯಡ್ ಸಮ್ ಕಾಪರ್ ಸಲ್ಫೇಟ್ ಇನ್ ಬೋತ್ ದ ಟೆಸ್ಟ್ ಟ್ಯೂಬ್ಸ್. ವಿಲ್ ಲೇಬಲ್ ಇಟ್ A and B. What they have taken in the last point, I don't know, leave that. ಯಾವುದೋ ಒಂದು ಲೇಬಲ್ ಮಾಡ್ತೀವಿ, A or B. ಓಕೆ, ಆ ಲೇಬಲ್ ಆಗಿರೋ ಟೆಸ್ಟ್ ಟ್ಯೂಬ್ನ ಸಪ್ರೇಟಾಗಿ ಇಟ್ಬಿಡ್ತೀವಿ. ಆ್ಯಂಡ್ ದೆನ್ ವಿ ವಿಲ್ ಟೇಕ್ ಅ ನೇಲ್ಸ್, ಕಬ್ಬಿಣದ ಮೊಲಗಳನ್ನ ತೊಗೋತೀವಿ. ನೇಲ್ಸ್ನ ತೊಗೊಂಡು ವಿಲ್ ಪ್ಲೇಸ್ ನೇಲ್ಸ್ ಇನ್ one test tube. It may be labeled A or else it may be labeled B. ಯಾವುದೋ ಒಂದು ಟೆಸ್ಟ್ ಟ್ಯೂಬಲ್ಲಿ ಏನು ಮಾಡ್ತೀವಿ, we will add or else we will place nails with the help of some ಥ್ರೆಡ್ನ ಯೂಸ್ ಮಾಡಿ ಕಟ್ಬಿಟ್ಟು ಅದಕ್ಕೆ ನೇತಾಕ್ತೀವಿ. we will add some to the copper sulfate. We have placed some nails in that copper sulfate. And ಇನ್ನೊಂದು ಇರುತ್ತಲ್ಲ ಕಾಪರ್ ಸಲ್ಫೇಟ್, we will not make sure that ಅದರೊಳಗೆ ಏನು ಮಿಕ್ಸ್ ಮಾಡಲ್ಲ, just we separately will keep the labeled mark or else A or B, anything you can take. ಏನು ತೊಗೊಂಡಿದ್ವಿ, ಅಲ್ಲಿ ನೇಲ್ಸ್
ಪ್ಲೇಸ್ ಮಾಡಿದ್ವಿ. after some time just we'll remove the nails from it, and then we observe the color of the nail color ಏನಿರುತ್ತೆ ಆಲ್ಮೋಸ್ಟ್ ಇಟ್ ಈಸ್ ಗ್ರೇಯಿಶ್ ಇನ್ ಕಲರ್. ಅಫ್ಕೋರ್ಸ್ ಇಲ್ಲೊಂದಿದೆ, ಸೊ ಗ್ರೇಯಿಶ್ ಇನ್ ಕಲರ್ ಹೌದಾ. ಸೊ ಆ ಕಲರು ಕಾಪರ್ ಸಲ್ಫೇಟಲ್ಲಿ ಆದಮೇಲೆ ಇಟ್ ಈಸ್ ಕನ್ವರ್ಟೆಡ್ ಟು ದ ವಾಟ್ ದಟ್ ಗ್ರೇಯಿಶ್, ವಾಟ್ ಇಸ್ ದ ಕಲರ್, ಕಂದು ಬಣ್ಣ ಏನಂತಾರೆ ಅದಕ್ಕೆ, ಬ್ರೌನಿಶ್ ಕಲರ್, ಸಾರಿ, ಇಟ್ ಈಸ್ ಕನ್ವರ್ಟೆಡ್ ಟು ಅ ಬ್ರೌನ್ ಕಲರ್, ಗೋಲ್ಡನ್ ಬ್ರೌನ್ ಕಲರ್, ತುಕ್ಕಿಡಿದಿರ್ತಾರಲ್ಲ ಆ ಕಲರ್ಗೆ, ಅದಕ್ಕೆ ಜಸ್ಟ್ ಲೈಕ್ ದಿಸ್ ಕಲರ್, ಈ ಕಲರ್ಗೆ ಕನ್ವರ್ಟ್ ಆಗಿರುತ್ತೆ. ವೈ ಮೀನ್ಸ್ ಬಿಕಾಸ್ ನಮ್ಮ ಕಾಪರ್ ಯೂಶ್ವಲಿ ಅದೇ ಕಲರಲ್ಲಿ ಇರುತ್ತಲ್ಲ ಯೂಶ್ವಲಿ. ನೋಡಿ, ಕಾಪರ್ ಸಲ್ಫೇಟ್ ಇದೆ, ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ ನೋಡಿ, ಅವರು ಹೇಳ್ತಾರೆ. ಆಮೇಲೆ ಇನ್ನೊಂದು, ದ ಕಲರ್ ಆಫ್ ದ ಟೆಸ್ಟ್ ಟ್ಯೂಬ್ ವೇರ್ ಯು ಹ್ಯಾವ್ ಪ್ಲೇಸ್ ದ ನೇಲ್, ದ ಕಲರ್ ಈಸ್ ಕನ್ವರ್ಟೆಡ್ ಇನ್ ಟು ಪೇಲ್ ಬ್ಲೂ ಕಲರ್, ಕಂಪ್ಲೀಟ್ಲಿ ಬ್ಲೂಯಿಶ್ನೆಸ್ ಹೋಗಿರುತ್ತೆ, ಪೇಲ್ ಬ್ಲೂ ಕಲರ್ ಬಂದಿರುತ್ತೆ. ಬಟ್ ರೆಗ್ಯುಲರ್ ಇನ್ನೊಂದು ಟೆಸ್ಟ್ ಟ್ಯೂಬಲ್ಲಿ ಇಟ್ಟಿರುವಂಥ ಕಾಪರ್ ಸಲ್ಫೇಟ್ ಇಟ್ ಇಸ್ ಇನ್ ಡಾರ್ಕ್ ಬ್ಲೂ ಕಲರ್, ಅಂದರೆ ಆ ಕಲರ್ ಬ್ಲೂ ಕಲರು ಮೇಂಟೈನ್ ಆಗಿರುತ್ತೆ, ಬಿಕಾಸ್ ಅಲ್ಲಿ ಯಾವುದೂ ನಾವು ನೇಲ್ಸ್ ಹಾಕಿರಲ್ಲ, ಇನ್ನೊಂದ್ರಲ್ಲಿ ನೇಲ್ಸ್ ಹಾಕಿರ್ತೀವಿ. ಸೊ ದ್ಯಾಟ್ಸ್ ವೈ ಇಟ್ ಈಸ್ ಕನ್ವರ್ಟೆಡ್ ಇನ್ ಟು ಪೇಲ್ ಬ್ಲೂ ಕಲರ್. ರಿಯಾಕ್ಷನ್ ಹೇಳ್ತೀನಿ ನಿಮಗೆ. ಫಸ್ಟು ಒಂದು ಟೆಸ್ಟ್ ಟ್ಯೂಬಲ್ಲಿ ಏನು ಹಾಕಿದ್ವಿ ನಾವು, ಕಾಪರ್ ಸಲ್ಫೇಟ್ ಹಾಕಿದ್ದೀವಿ, CuSO4 ಅಂತ ಬರೆದ್ಬಿಡೋಣ. ಅದಕ್ಕೆ ಏನು ಆ್ಯಡ್ ಮಾಡ್ತೀವಿ, ವಿಲ್ ಆ್ಯಡ್ ಅಯಾನ್, ಫೆರಸ್ ಅಥವಾ ಕಬ್ಬಿಣದ ಮೊಳೆಗಳನ್ನ ಹಾಕ್ಬಿಡ್ತೀವಿ. ಸೊ ದ್ಯಾಟ್ಸ್ ವೈ Fe. ಅವೆರಡೂ ರಿಯಾಕ್ಟ್ ಆದಾಗ ನೋಡಿ, CuSO4 ಇರೋ ಜಾಗದಲ್ಲಿ FeSO4 ಆಗಿದೆ, ಆ್ಯಂಡ್ ದ ಕಲರ್ ವಾಸ್ ಚೇಂಜ್ ಟು ದ Cu, ಆ್ಯಂಡ್ Cu ಸಪ್ರೇಟ್ ಆಗಿದೆ. ಹಾಗಾದರೆ ಈ ಎರಡು ರಿಯಾಕ್ಷನಲ್ಲಿ ಎಲಿಮೆಂಟ್ಸ್ ಯಾವುದು ನೋಡಿ, Fe ಆ್ಯಂಡ್ Cu ಆರ್ ದ ಎಲಿಮೆಂಟ್ಸ್. SO4 is not a element because it's a combined, it's a S ಅನ್ನೋದು ಎಲಿಮೆಂಟ್ ಆಗಿತ್ತು, ಬಟ್ ನಾವು ಇಟ್ ಈಸ್ SO4, ಅಲ್ಲಿ ಎರಡು ಎಲಿಮೆಂಟ್ ಕೂಡಿಕೊಂಡು ಒಂದು ಪ್ರಾಡಕ್ಟ್ ಆಗಿದೆ, ಒಂದು ಮಾಲಿಕ್ಯೂಲ್ ಆಗಿದೆ. ಓಕೆನಾ. ಸೊ ದ್ಯಾಟ್ಸ್ ವೈ ಇಟ್ ಈಸ್ ನಾಟ್ ಅ ಎಲಿಮೆಂಟ್. ವಿ ಆರ್ ಟಾಕಿಂಗ್ ಅಬೌಟ್ ಎಲಿಮೆಂಟ್. ಹೈಲಿ ರಿಯಾಕ್ಟಿವ್ ಎಲಿಮೆಂಟ್ ವಿಲ್ ಡಿಸ್ಪ್ಲೇಸ್ ಅ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್. ಇದೇ ಪಾಯಿಂಟು. ಹಾಗಾದರೆ ಇಲ್ಲಿ ಎಲಿಮೆಂಟ್ ಯಾವುದು, ಐರನ್ನು ಆ್ಯಂಡ್ ಕಾಪರ್ ಆರ್ ಬೋತ್ ಆರ್ ದ ಎಲಿಮೆಂಟ್ಸ್. ಸೊ ದ್ಯಾಟ್ಸ್ ವೈ ಐರನ್ ಈಸ್ ಅ ಮೋರ್ ರಿಯಾಕ್ಟಿವ್ ಕಂಪೇರ್ಡ್ ಟು ಕಾಪರ್. ರಿಯಾಕ್ಟಿವಿಟಿಯಲ್ಲಿ, ಎನರ್ಜಿಯಲ್ಲಿ ಐರನ್ ಈಸ್ ಅ ಮೋರ್ ರಿಯಾಕ್ಟಿವ್ ಕಂಪೇರ್ ಟು ಕಾಪರ್. ದ್ಯಾಟ್ಸ್ ವೈ ಐರನ್ ಡಿಸ್ಪ್ಲೇಸಸ್ ದ ಕಾಪರ್, ಅಲ್ಲಿಂದ ಒದ್ದು ಹೊರಗಾಕ್ಬಿಡುತ್ತೆ. ಅದಕ್ಕೋಸ್ಕರ ಅದೇನಾಗುತ್ತೆ, ಪ್ರಾಡಕ್ಟಲ್ಲಿ ಆ ಕಡೆ ಹೋಗುತ್ತೆ. ಆ್ಯಂಡ್ SO4 ಇರೋ ಜಾಗದಲ್ಲಿ Cu ಜಾಗದಲ್ಲಿ ಅದೇನು ಮಾಡುತ್ತೆ, Fe ಬಂದು ಕೂತ್ಕೊಂಡ್ಬಿಡುತ್ತೆ. ಸೊ ದ್ಯಾಟ್ಸ್ ವೈ ಇಟ್ ಈಸ್ ಕಾಲ್ಡ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಅರ್ಥ ಆಯಿತು ಅಂತ ಅನ್ಕೊತೀನಿ. ಹೈಲಿ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸಸ್ ದ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್. ಓಕೆ, ಅದಕ್ಕೋಸ್ಕರನೇ ನಿಮ್ಮ ಕಬ್ಬಿಣದ ಮೊಳೆ ಮೇಲೆ ಯಾವ ಲೇಯರ್ ಬಂದಿರುತ್ತೆ, ಕಾಪರ್ ಲೇಯರ್ ಬಂದಿರುತ್ತೆ. ಆ್ಯಂಡ್ ದ ಐರನ್ ಕಂಟೆಂಟ್ ವಾಸ್ ರಿಲೀಸ್ ಟು ದ ಸೊಲ್ಯೂಷನ್. ದ್ಯಾಟ್ಸ್ ಇಟ್. ಅದು FeSO4 ಆಗಿರುತ್ತೆ. ಈಗ ನಿಮ್ಮ ಕಬ್ಬಿಣದ ಮೊಳೆ ತಾಮ್ರದ ಥರ ಕನ್ವರ್ಟ್ ಆಗಿರುತ್ತೆ. ದಿಸ್ ಇಸ್ ದ ಕೆಮಿಕಲ್ ರಿಯಾಕ್ಷನ್ ಹಿಯರ್. ಇದು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಸೊ ಸಿಮಿಲರ್ಲಿ ಒಂದು ಕ್ವೆಶನ್ ಹಾಗೆ ನನ್ನ ಕ್ವೆಶನು, ಇಫ್ ಐ ಡಿಸ್ಪ್ಲೇಸಸ್ ದಟ್ FeSO4 ಸೊಲ್ಯೂಷನ್ ತೊಗೊತೀನಿ ಆ್ಯಂಡ್ ಅದರಲ್ಲಿ ಕಾಪರ್ದು ಮೊಳೆ ಹಾಕ್ತೀನಿ ಅಂತ ಅಂದ್ಕೊಳ್ಳೋಣ, ವಿಲ್ ದ ರಿಯಾಕ್ಷನ್ ಆಕರ್ಸ್? ಆನ್ಸರ್ನ ನೀವು ಆನ್ಲೈನ್ ಕ್ಲಾಸಲ್ಲಿ ಮಾಡಿ ನೋಡೋಣ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್, ಅದೇ ರೀತಿ ಇಫ್ ಯು ಟೇಕ್ ಜಿಂಕ್ ಮೆಟಲ್ ಆ್ಯಂಡ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಆ್ಯಂಡ್ ಅಗೇನ್, ಹಾಗಾದರೆ ಜಿಂಕ್ ಕೂಡ ಅದ್ರ ಮೇಲೆ ಯಾವ ಲೇಯರ್ ಬಂದಿರುತ್ತೆ, ಬ್ರೌನಿಶ್ ಲೇಯರ್ ಬಂದಿರುತ್ತೆ, ಬಿಕಾಸ್ ದಟ್ ಇಸ್ ಅ ಕಾಪರ್. ಆ್ಯಂಡ್ ಸೊಲ್ಯೂಷನ್ ವಿಲ್ ಬಿ ಜಿಂಕ್ ಸಲ್ಫೇಟ್. ಸಿಮಿಲರ್ಲಿ lead placed in a copper chloride, and the solution will be lead chloride, and the whatever the lead color was there, no, it is also converted into brown color because that is a copper layer which is present. So this is called a displacement reaction. Highly reactive element displaces the less reactive element, not ions. Remember this. Displacement only for elements. Okay, so this is the point. And one more thing, zinc and lead are more reactive compared to the element copper. That's why they displaces them. ಇಲ್ಲಿ ನಿಮ್ಗೆ ಅರ್ಥ ಆಗಿರಬೇಕು, ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಕೇಳ್ತೀನಿ. ಸೊ ದಿಸ್ ಇಸ್ ವಾಟ್ ಯುವರ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಅರ್ಥ ಆಗಲಿಲ್ಲ ಅಂದರೆ ಆನ್ಲೈನ್ ಕ್ಲಾಸಲ್ಲಿ ಇನ್ನೊಂದು ಸರ್ತಿ ನೋಡಿ, ಆದರೂ ಒಂದು ಸರ್ತಿ ರಿವಿಷನ್ ಮಾಡಿಬಿಡೋಣ. ಏನಪ್ಪ ಅಂದರೆ, ವಿ ಹ್ಯಾವ್ ಟೇಕನ್ 2 test tubes. In those 2 test tubes, we have added some copper sulfate solution, both the test tubes. We labeled it A and B. We will take A. If we take A, I'll take A. Okay, you can take B also. I'll take A test tube with the copper sulfate solution, and I place the B solution as it is. I'll not make sure that I'll not do anything with that.
And now copper sulfate solution is there in a test tube. We'll add or else we'll place iron nails in this one, in this solution. After some time, the iron nail, we have to remove the iron nail, and the iron nail color was in a brown color, and the solution which is in a blue color, that was converted into pale blue or else blueless color, whitish color, it may be anything you can take. The color of the blue will be changed to the pale blue. Why? Because there is a displacement reaction going on. That is what Fe was converted into copper. Highly reactive Fe also displaces the less reactive copper element from the solution. So that's why you will get a brownish color on the iron nail. So this is a process. So this is called displacement reaction, and we will meet in the next class about the double displacement reaction.